ಆಲೆ ತಪ್ಪಿಸ್ಕೊಂಡು ಓಡೋಗಕ್ಕೆ ನೋಡ್ತೀಯ ದುಡ್ಡು ಕೊಡ್ದಲ್ಲೇ ಹಾಂ? ಅಲ್ಲ ಬಂದಾಗ ದುಡ್ಡು ಕೊಡಪ್ಪ ಅಂತಂದರೆ ಆಮೇಲೆ ಕೊಡ್ತೀನಿ. ನೀ ಎಲ್ಲನ ಗಡ್ಡ ಎಲ್ಲನ ಅಚ್ಚುಕಟ್ಟಾಗಿ ಬೋಳ್ಸು. ನಾನು ಹೆಣ್ಣು ನೋಡಕ್ಕೆ ಹೋಗ್ಬೇಕು ಅಂತ ಹೇಳಿದೆ. ನಾನು ಏನೋ ಕೊಡ್ತಾನೆ ಬಿಡು, ಹೆಣ್ಣು ನೋಡಕ್ಕೆ ಹೋಗ್ತಾನಂತೆ. ಮೊದಲೇ ಇನ್ನು ಯಾಕೆ ಕೇಳೋದು, ಕೊಡ್ತಾನೆ ಅಂತ ನಾನು ನಂಬಿಕೆ ಮೇಲೆ ನಾನು ಶೇವಿಂಗ್ ಮಾಡಿರೆ ನೀನು ಕೊಡ್ದಲೆ ಆಲೆ ಓಡಾಕ್ತಾ ಇದೆಯಾ? ಹಾಂ, ಇವಾಗ ಓಡೋಗು, ಅದು ಹೆಂಗೆ ಓಡೋಕ್ಕೆ ನೋಡ್ತೀನಿ ನಾನು. ಓಹೋ, ಅಲ್ಲ ಎಷ್ಟು ಸಲ ಯಾಮಾರಿಸಿದ್ರೆ ನೀನು ನಿಮ್ಮ ಅಪ್ಪನೂ ಹಿಂಗೇನೆ ದುಡ್ಡು ಕೊಡ್ದಲ್ಲೇ ಓಡೋಗಿ. ಹಾಂ, ನಾನು ಬಿಟ್ಬಿಡ್ತೀನಾ? ಮೇಡಮ್, ನಾನು ಯಾವಾಗ ಮಾಡಿಸಿದ್ದೀನಿ? ನಾನು ಇದನ್ನೇ ಮಾಡಿಸಿಲ್ಲ, ಗಡ್ಡ ಪಡ್ಡನ ಎರ್ಸಿಲ್ಲ ಎಂದೂ ನಿಂತಾಗೆ. ಅಲ್ಲ ಒಂದಿನ ಆತು ಎರ್ಸಿ. ನನ್ನ ಗಡ್ಡ ಹೆಂಗೆ ಬಂದಿದ್ದು ಗೊತ್ತಾ? ಅದಕ್ಕೆ ನಾನು ಎಂದೂ ಎರ್ಸೇ ಇಲ್ಲ. ನನಗೇನು ಗೊತ್ತಿಲ್ವೇನೋ ನಿಂದು ಹಳೆ ಬಾಕಿ ಐತಿ ಎಂಬುದು. ಓಹೋ, ಬಾಕಿ ಕೊಡಬೇಕಾಗುತ್ತೆ ಅಂತಾನೆ ನೀನು ಶೇವಿಂಗ್ ಮಾಡಿಸ್ದಂಗೆ ಹಂಗೆ ಇದ್ದೆ ತಾನೆ ಒಂದು 6 ತಿಂಗಳಿಂದನ. ಹಾಂ, ಈಗ ಹೆಣ್ಣು ನೋಡಕ್ಕೆ ಹೋಗ್ಬೇಕು ಅಂತೇಳಿ ಇವಾಗ ಬಂದಿದ್ಯಾ? ಎಲ್ಲ ಮರ್ತಿದ್ವಿ ಅಂತ ತಿಳ್ಕೊಂಡಿದ್ಯಾ? ಈಗ ನೋಡಿರಿ ಈಗಲೂ ಕೊಡ್ತಾ ಇಲ್ಲ. ಏನು ಹಳೇದು ಹೋದ್ರೂ ಹೋಗ್ಲೇಳು ಅಂತೇಳಿ ಸುಮ್ಮನಾದರೆ ಈಗಲೂ ಹಾಲೆ ಕೊಡ್ದಂಗೆ ಯಾಮಾರಿಸಿ ಓಡೋಗಕ್ಕೆ ನೋಡ್ತೀಯ. ಹಾಂ, ನಾನು ಬಿಟ್ಬಿಡ್ತೀನ? ಏನೋ ಮಂತಕ್ಕೆ ಹೋಗಿ ತಂದು ಕೊಡ್ತೀನಿ ಅಂತ ಹೇಳಿನಲ್ಲ, ಬಿಚ್ಚಣ ಇವಾಗನ ಯಾಕೆ ಕಟ್ಟಾಕಿದ್ಯಾ ಹಿಂಗೆ? ಯಾರನ್ನ ನೋಡ್ತಾರೆ ಏನು ತಿಳ್ಕೊಂಬಲ್ಲ ನನ್ನ ಬಗ್ಗೆನ. ನಾನಿಂದ ಮದುವೆ ಆಗಬೇಕು, ನೀನು ಹಿಂಗೆ ಕಟ್ಟಾಕಿ ನನ್ನ ಮರ್ಯಾದೆ ಕಳೀತಾ ಇದೆಯಲ್ಲ ನೀನು. ತೆಗ್ಯೋಣ, ಮಂತಕ್ಕೆ ಹೋಗಿ ತಂದು ಕೊಡ್ತೀನಿ, ನಮ್ಮಮ್ಮ ಯಾಕೆ ಕೊಡ್ತೀನಿ ಅಂತ ಹೇಳೈತಿ. ಆಹಾ ಹಾ ಹಾ ಹಾ, ನಿಮ್ಮ ಅಪ್ಪಯ್ಯ ನಿಮ್ಮಮ್ಮಯ್ಯ ನೀನು ಎಂಥವ್ರಂಬದು ನನಗೆ ಚೆನ್ನಾಗಿ ಗೊತ್ತೈತಿ. ಮೊದ್ಲಿನಂಗೆ ನಾನು ಇವಾಗ ಯಾಮಾರಲ್ಲ ಕಣು. ನಿಮ್ಮ ಅಮ್ಮಯ್ಯನು ಅಂತದೇನೆ. ನಿಮ್ಮ ಅಮ್ಮನ ಬುದ್ಧಿನೇ ನಿನಗೂ ಇರೋದು. ನಿಮ್ಮ ಅಪ್ಪಯ್ಯ ನಿನ್ನೇನು, ನಿಮ್ಮ ಅಪ್ಪಯ್ಯನೂ ಅಷ್ಟೇನೆ. ಶೇವಿಂಗ್ ಮಾಡಿಸ್ಕೊಂಬಕ್ಕೆ ಬರ್ತಾನೆ, ದುಡ್ಡೇ ಕೊಡಲ್ಲ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತಾನೆ. ಏನನ್ನ ಜೋರು ಮಾಡಿ ಕೇಳಿರಿ, ಅರ್ಧ ಕೊಡ್ತಾನೆ, ಇನ್ನು ಅರ್ಧ ಇನ್ನೊಂದು ಸಲ ಕೊಡ್ತೀನಿ ಅಂತಾನೆ. ನಿಮ್ಮನ್ನ ನಂಬಕ್ಕಾಗಲ್ಲ, ನೀವು 3 ಜನನೂ ಅಂತಾರೇನೆ, ಅಪ್ಪಯ್ಯ ಅಮ್ಮಯ್ಯ ಮಗ. ಯಾಕಲ್ಲ ಹನುಮಂತಣ್ಣ ಈ ನಾಗುನ್ ಯಾಕೋ ಹಿಂಗೆ ಕಟ್ಟಾಕಿದ್ಯಾ? ಯಾಕೆ ಏನು ಮಾಡಿ ನಾವು? ನೋಡ್ಬೋರ್ಲಿಂಗಣ್ಣ, ಶೇವಿಂಗ್ ಮಾಡಿಸ್ಕೊಂಡವನಿ, ದುಡ್ಡು ಕೊಡ್ದಂಗೆ ಹಂಗೆ ಓಡೋಗ್ತಾ ಇದ್ದಾನೆ. ಆಮೇಲೆ ಬಂದು ಕೊಡ್ತೀನಿ ಅಂತ ಹೇಳ್ತಾನೆ. ಅಲ್ಲ ಈ ಒಂದು 6 ತಿಂಗಳಿಂದೇನೆ ಮಾಡಿಸ್ಕೊಂಡೋಗಿದ್ದ, ಆವಾಗಿಂದೇ ಕೊಟ್ಟಿಲ್ಲ. ಮೊದಲೇಡ್ಕೆ ಬಂದ ಮಾಡೋಣ ಅಂತಂದ. ಇಲ್ಲಪ್ಪ ನಾ ದುಡ್ಡು ಕೊಟ್ಟರೆ ಮಾಡೋದು ಅಂತಂದೆ. ದುಡ್ಡು ಐತೆ ಕಣೋ ಜೋಬ್ನಾಗೆ, ಮಾಡೋಣ ಆಮೇಲೆ ಲಾಸ್ಟಿಗೆ ಕೊಡ್ತೀನಿ ಅಂತಂದ. ಈ ಕೆಣವನೇನೋ ಕೂಲಿಪಾಲಿ ಹೋಗ್ತಿದ್ನಲ್ಲ ಸಾವುಕಾರ ಅಲ್ದಾಗೆ, ಅದಕ್ಕೆ ಕೊಡ್ಬೋದು ಅಂತೇಳಿ ನಾನು ಮಾಡಿರೆ ಆದಮೇಲೆ ಜೋಬ್ನಾಗಿಲ್ಲ ಕಣಣ್ಣ ಮರ್ತು ಬಂದಿದ್ದೀನಿ, ಮಂತಕ್ಕೆ ಹೋಗ್ತೋತೀನಿ ಅಂತ ನಾ ತಪ್ಪಿಸ್ಕೊಂಡು ಓಡೋಗಕ್ಕೆ ನೋಡ್ತಾನೆ. ಮಂತಕ್ಕೆ ಹೋದಾನ ಬತ್ತಾನೆ ಇವನು. ತಿರುಗಿ ಈ ಕಡೆಗೆ ತಿರುಗು ನೋಡಲ್ಲ. ಏಯ್ ನಾಗ, ಅಲ್ಲ ಮಕ್ಚೋರ ಮಾಡಿಸ್ಕೊಂಡು ದುಡ್ಡು ಕೊಡಬೇಕೋ ಬೇಡವೋ? ಆಹಾ ಮಕ ಮಾತ್ರನ ಚೆನ್ನಾಗಿ ಕಾಣ್ಬೇಕು ಇವನಿಗೆ, ದುಡ್ಡು ಮಾತ್ರ ಕೊಡೋಕ್ಕಾಗಲ್ವಂತೆ. ಕೊಡಬೇಕು ತಾನೇ ಮಕ್ಚೋರ ಮಾಡಿಸ್ಕೊಂಡಾನು. ಏನೋ ಬೋಲಿಂಗಣ್ಣ ನೀನು ಹಿಂಗೆ ಅಂಬ್ತಾ ಇದೆಯಾ? ಆಮೇಲೆ ತಂದು ಕೊಡ್ತಿದ್ದೆ ನಾನು, ಮಂತಕ್ಕೆ ಹೋಗಿ ನೀರು ಹಾಕ್ಕೊಂಡು ಹಂಗಿ ಪಂಗಿ ಇಕ್ಕೊಂಡು ಬಂದು ಕೊಡೋಣ ಅನ್ಕೊಂಡಿದ್ದೆ. ಆದರೆ ಈ ಅಪ್ಪ ನೋಡು ಕಟ್ಟಾಕಿರೋದ. ನಾನೇನು ಊರು ಬಿಟ್ಟು ಓಡೋಗ್ತೀನೇನೋ ಅಮ್ಮಂಗೆ. ಆಹಾ ಹಾ ಹಾ ಅಂತಾನು ದುಡ್ಡು ಹಿಡ್ಕೊಂಡು ಬರಬೇಕಾಗಿತ್ತು ಕಣು. ಐತಿ ಅಂತಂದೆ ಮೊದಲೇ ಕೇಳಿದಾಗ ಯಾಕೋ ಸುಳ್ಳು ಹೇಳಿದೆ? ಇಂಥ ಸುಳ್ಳುಗಾರನ ಹೆಂಗೋ ನಂಬೋದು ತಿರ್ಗಾ ತಂದು ಕೊಡ್ತೀನಿ ಅಂತ ಹೇಳಿರೆ. ಜೋಬ್ನಾಗ ಐತಿ ಆಮೇಲೆ ಕೊಡ್ತೀನಿ ಅಂತ ಯಾಕೆ ಸುಳ್ಳು ಹೇಳಿದೆ? ಇಲ್ಲ ಅಂತ ಮೊದಲೇ ಹೇಳ್ಬೇಕಾಗಿತ್ತು, ನಾನು ಮಾಡ್ತಾನೆ ಇರಲಿಲ್ಲ ನಿನಗೆ. ಅದಕ್ಕೆ ಮತ್ತೀಗ ನೀನು ಮಕ್ಚೋರ ಮಾಡಲ್ಲ ದುಡ್ಡಿಲ್ಲ ಅಂತಂದ್ರೆ ಅಂತಾನ, ಅದಕ್ಕೆ ನಾನು ಸುಳ್ಳು ಹೇಳಿದ್ದು. ಜಾಬ್ನಾಗ ಐತೆ ಕೊನೆಗೆ ಕೊಡ್ತೀನಿ ಆದಮೇಲೆ ಅಂತಾನ. ಇಲ್ದಿದ್ರೆ ನೀನೆಲ್ಲಿ ಮಾಡ್ತಿದ್ದೆ? ಏನೋ ಅದು ಏನೋ ಗೊಣಿಕೆ ಅಂತ ಇದೆಯಾ? ಅದಕ್ಕೆ ಇದ್ಕೆ ಅಂತ ಹೇಳಿ ಯಾಮಾರಿಸಿ ಓಡಾಗನ ಅನ್ಕೊಂಡಿದ್ದ ದುಡ್ಡು ಕೊಡ್ದಲ್ಲೇನೆ. ನೀನು 3 ರೂಪಾಯಿ ತಗೊಂಡು ನಾನು ಎಲ್ಲಿಗೆ ಹೋಗೋಣ? 3 ರೂಪಾಯಿ ಏನು ಲೆಕ್ಕನ? ನಾನು ಸಾವುಕಾರ ಅಲ್ದ ಕೂಲಿ ಹೋಗ್ತಿದ್ದೆ, ಕೂಲಿ ಹೋದ್ಮೇಲೆ ತೀರಾ ತಂದು ಕೊಡ್ತಿದ್ದೆ. ನೀನೇನಣ್ಣ ಹಿಂಗೆ ಕಟ್ಟಾಕಿದ್ಯಾ? ಬಿಚ್ಚು ಮೊದಲು, ನಾನು ಹೆಣ್ಣು ನೋಡಕ್ಕೆ ಹೋಗ್ಬೇಕು. ಹೆಣ್ಣು ನೋಡಕ್ಕೆ ಹೋಗ್ತೀಯಲ್ಲ ಬುಸ್ನಾಗ? ಯಾವ ಊರ್ಗಲ್ಲ ಯಾವ್ದಲ್ಲ ಹೆಣ್ಣು? ಹ್ಞೂ ಕಣಾಣು, ಯಾಕೆ ನಾನೇನು ಮದುವೆ ಆಗಬೇಡ್ದೆ? ನಾನೇನು ಗಂಡ್ಸಲ್ವಿ? ಅಲ್ಲ ಹೆಣ್ಣು ನೋಡಕ್ಕೆ ಹೋಗ್ತೀನಿ ಅಂತೀಯ. ಅಲ್ಲ ನಿಂತಾಗೆ ಮಕ್ಚೋರ ಮಾಡಿಸ್ಕೆಮಕ್ಕೆ ಒಂದು 3 ರೂಪಾಯಿ ದುಡ್ಡು ಇಲ್ವೇನಲ್ಲ? ಇಂತಾನು ಮದುವೆ ಆಗಿ ಇನ್ನೇಳ್ತೀನಿ, ಹೆಂಗೆ ನೋಡ್ಕೊಂತೀಯೋ ನೀನು? ನಿನಗೆ ಯಾಕಣೋ, ನಾನು ನೋಡ್ಕೊಂತೀನಿ. ನನ್ನ ಹೆಂಡ್ತೀನಿ ನಾನು ನೋಡ್ಕೊಂಡೆ, ಇನ್ನೇ ನೀನು ನೋಡ್ಕೊಂಬಕ್ಕಾಗುತ್ತೆ? ನಾನು ಕೂಲಿ ಆದ್ರೂ ಹೋಗಿ ದುಡ್ದು ಸಾಕ್ತೀನಿ ನನ್ನ ಹೆಂಡ್ತಿಯ. ನಿನಗೆ ಯಾಕಣೋ ಹಂಗೆ ಅನುಮಾನ? ಅನುಮಾನ ಅಲ್ಲ ಕಣಲ್ಲ. ಅಲ್ಲ ನೀನು ನೋಡಿರೆ ಯಾವಾಗಲೂ ಕುಡ್ದು ತೂರಾಡ್ಕೊಂಡಿರ್ತೀಯ. ಕೂಲಿ ಹೋಗಿ ದುಡ್ಡು ಅಷ್ಟೂ ಕುಡ್ದು ಅಲ್ಲಿ ಇಲ್ಲಿ ಬಿದ್ದು ಹಳ್ಳ ಆಡ್ತೀಯ. ನಿನಗೆ ಯಾರಲ್ಲ ಹೆಣ್ಣು ಕೊಡ್ತಾರೆ? ಯಾವ ಊರಿಗೆಲ್ಲ ಹೋಗ್ತಾ ಇರೋದು ಹೆಣ್ಣು ನೋಡಕ್ಕೆ? ನಾನು ಕುಡಿಯೋ ಸುದ್ದಿ ಕಟ್ಕೊಂಡು ನಿನ್ಗೇನೋ ಹೋಗ್ಬೇಕು? ಈಗ ಒಂದು 3 ರೂಪಾಯಿ ದುಡ್ಡಿದೆ ಕೊಡು ಎಪ್ಪಗೆ. ನಾನು ಮಂತಕ್ಕೆ ಹೋಗಿ ನೀರಕ್ಕೆ ಬಂದು ನಿನ್ನ ದುಡ್ಡ ನಿನಗೆ ವಾಪಸ್ ಕೊಡ್ತೀನಿ. ಜಾಬ್ನಾಗ ಒಂದು 3 ರೂಪಾಯಿ ಇದ್ದ ಬಿಸಾಕೋ ಇವನಿಗೆ. ಏನಾಗೆ ಇವ್ನು ದುಡ್ಡು ತಿನ್ಬಿಡ್ತೀನಿ ಅಮ್ಮಂಗೆ ಕಟ್ಟಾಕಿವನಿ ಹಗ್ಗ ಹಿಡ್ಕೊಂಡು. ನೋಡ್ದೇನು ಬೋರ್ಲಿಂಗಣ್ಣ ಇವ್ ದೌಲತ್ ಹೆಂಗೈತಿ ಅಂತಾನ? ಬಿಸಾಕು ಅಂತ ಹೇಳ್ತಾನಲ್ಲ ಇವನು. ಇವಾಗ ಎಷ್ಟು ಆಂಭಾವ ಇರಬೇಡ, ಇಂತನ್ನ ಸುಮ್ಮನೆ ಬಿಡಬೇಕು ಅಂತ ಹೇಳ್ತೀಯ. ಅದಕ್ಕೆ ಮತ್ತೀಗ ಕಟ್ಟಾಕಿರೋದು ನನ್ನ ಮಗಂಗೆ. ಅಲ್ಲ 3 ರೂಪಾಯಿ ಕೊಡೋ ಯೋಗ್ಯತೆ ಇಲ್ಲ. ಇವನು ಮದ್ವೆ ಆಗ್ತಾನಂತೆ. ಮದ್ವೆನ ಇವನ್ನ ಕಟ್ಕೊಂಡಾಳು ಅದೇನು ಸುಖ ಅನುಭವಿಸ್ತಾಳೋ ಏನು. ಮದ್ವೆ ಆಗಿ 3 ದಿವಸಕ್ಕೆ ಇವನು ಬಿಟ್ಟು ಓಡೋದ್ರು ಓಡೋಗಿಳೆ ಹೇಳಕ್ಕಾಗಲ್ಲ. ಹನುಮಂತಣ್ಣ ಏನು ಮಾತಾಡ್ತಾ ಇದೆಯಾ ನೀನು? ಸರಿಯಾಗಿ ಮಾತಾಡೋದು ಕಲ್ತ್ಕ. ನನ್ನ ಹೆಂಡತಿ ಯಾಕೆ ಬಿಟ್ಟು ಹೋಗ್ತಾಳೆ?
ನಾನು ಚೆನ್ನಾಗಿ ನೋಡ್ಕೊಂತೀನಿ, ನೋಡ್ತಾ ಇರು. ನನ್ನೇ ನಿನ್ ಮಾಡ್ಕೊಂಡಿ ಕೊಲಿ ಮಾಡಿ ಆದ್ರೂ ಅವಳನ್ನ ಸಾಕ್ತೀನಿ. ಅಯ್ಯೋ ಮಂಜ, ಯಾಕಲ್ಲ ಈ ಬುಸ್ ಬುಸ್ ನಾಗಣ್ಣ ಇಲ್ಲಿ ಕಟ್ಟಾಕ್ಯವ್ರೆ ಚೌರದ ಅಂಗಡಿ ತಾಗೆ. ಅಯ್ಯೋ ರಾಮ, ಅಲ್ಲಿ ಸಾಕ ದಡಮಯ್ಯ ನೋಡಿರಿ. ನಮ್ ನಾಗ ಚೌರ ಮಾಡಿಸ್ಕೊಂಬರಕ್ ಹೋಗ್ಯವನಿ, ನೋಡ್ಕೊಂಬರಾಗ್ರ ಯಾಕ ಬರ್ಲಿಲ್ಲ, ಶಾನೆ ಒತ್ತಾತು ಅಂತ ಹೇಳ್ತೈತಿ. ಇಲ್ಲಿ ನೋಡಿರ್ ಕಟ್ಟಾಕ್ಯವ್ರೆ, ಯಾಕನ ಯಾಕ ಕಣರಂಗ ಗೊತ್ತಿಲ್ಲ. ಅಯ್ಯೋ ಅಲ್ಲಿ ಬೇರೆ ಅವತ್ತು ಅದೇ ಅಲ್ಲಿ ಎಳ್ನೀರ್ ಕೀಳಕ್ ಕಾಯಿ ಕೀಳಕ್ ಹೋಗಿ ಸಿಗಾಕೊಂಡು ಅಲ್ಲೂ ಕಟ್ಟಾಕಿದ್ರು. ಇಲ್ಲಿ ಚೌರದ ಅಂಗಡಿ ತಗುನು ಕಟ್ಟಾಕ್ಯವ್ರಿ. ಏನ್ ಮಾಡ್ದಪ್ಪ ಬುಸ್ ಬುಸ್ ನಾಗ. ನಗಣ ನಗಣ ಯಾಕೆ ಹಿಂಗ್ ಕಟ್ಟಾಕಿದಾರೆ ನಿನ್ನ? ಯಾಕೆ ಏನ್ ಮಾಡ್ದೆ ನೀನು? ಅಯ್ಯೋ ಈ ಬುಸ್ ಬುಸ್ ನಾಗಣ್ಣ ಯಾತ ಕದ್ದು ಸಿಗಾಕೊಂಡಿರ್ಬೇಕು, ದುಡ್ಡೋ ಯಾತನ, ಅದಕ್ಕೆ ಕಟ್ಟಾಕೈತಿವ ಅಣ್ಣಯ್ಯ. ಏಯ್ ಹುಡುಗರ, ಸುಮ್ಮನೆ ಹೋಗ್ತಿರೋ ಇಲ್ವೋ ಇಲ್ಲಿಂದನ? ಯಾಕ್ರ ಬಂದ್ರಿ ಇಲ್ಲಿಗೆ? ನಾನು ಯಾಕೋ ಕದ್ಯನ? ನಾನೇನು ಕದ್ದಿಲ್ಲ. ದುಡ್ಡಿರ್ಲಿಲ್ಲ ಅಂತಾಗೆ ಅದಕ್ಕೆ ಕ್ಷೌರ ಮಾಡ್ಕೊಂಡಿರೋದ, ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ಈ ಹನುಮಂತ ಕಟ್ಟಾಕ್ಯವನಿ. ಹೋಗು ನಮ್ಮ ಅಮ್ಮಗೆ ಹೇಳೋಗ್ರಿ, ದುಡ್ಡು ತಕೊಂಡು ಹೋಗ್ಬೇಕಂತೆ ಅಲ್ಲಿ ನಾಗಣ್ಣನ ಕಟ್ಟಾಕ್ಯವ್ರೆ ಅಲ್ಲಿ ಚೌರದ ಅಂಗಡಿಗೆ ಅಂತ ಹೇಳಿ ಹೋಗಿ ಹೇಳೋಗ್ರಿ. ನಮ್ಮ ಅಮ್ಮನ ಕರ್ಕೊಬರಾಗ್ರೆ ಹೋಗಿ ಜಲ್ದು. ನೋಡ್ದೇನೋ ನಾಗ, ನಿನ್ನ ಬಂಡವಾಳ ನಿನ್ನ ಬುದ್ಧಿ ಎಲ್ಲರಿಗೂ ಗೊತ್ತೈತಿ, ಈ ಸಣ್ಣ ಹುಡುಗರಿಗೂ ಗೊತ್ತೈತಿ. ಅದಕ್ಕೆ ನೋಡು ಕದ್ದು ಸಿಗಾಕೊಂಡಿದ್ಯಾ ಅಂತಾನ ಅವರೇ ಬೈತಾ ಇದ್ದಾರೆ. ಆ ಹುಡುಗರ್ಗಿರೋ ಬುದ್ಧಿನೂ ಇಲ್ವಲ್ಲೋ ನಿನಗೆ? ಎಲ್ಲಾರ ತಾಗೂ ಮಕ್ಕುಗಿಸ್ಕೊಂಬದೇ ಆತು. ಅಯ್ಯೋ ಬುಸ್ ಬುಸ್ ನಾಗಣ್ಣ, ನಾವಿವಾಗ ನಿಮ್ಮ ಅಂತಕ್ ಹೋಗಿದ್ವಿ, ನಿಮ್ಮ ಅಮ್ಮನೇ ಯೋಳ್ ಕಳಿಸ್ತು. ನಮ್ ನಾಗ ಕ್ಷೌರ ಮಾಡಿಸ್ಕೊಂಬರಕ್ ಹೋಗ್ಯವನಿ, ಇನ್ನ ಬರ್ಲಿಲ್ಲ, ಯೋಟ ತಾತು, ಅಲ್ಲಿದ್ದೆ ಕರ್ದ್ ಬರೋಗ್ರಿ ಅಂತ ಯೋಳ್ ಕಳಿಸ್ತು. ಅದಕ್ಕೆ ಬಂದ್ವಿ. ನೀನ್ ನೋಡಿದ್ರಿ ಇಲ್ಲಿ ಕಟ್ಟಾಕಿದಾರ ನಿನ್ನ. ಅಯ್ಯೋ ರಾಮ, ನೀನ್ ದುಡ್ಡು ತಕೊಂಬರ್ಬೇಕು ತಾನೆ ಕ್ಷೌರ ಮಾಡಿಸ್ಕೋಬೇಕಾದ್ರೆ. ನಾನು ಜೋಬ್ನಾಗ ಇಕ್ಕೊಂಡೆ ಬಂದಿದ್ದೆ. ಏನ್ ಮಾಡ್ತೀಯ, ಜೋಬು ತೂತಾಗಿ ಎಲ್ಲ ಉದುರಾಗೈತಿ. ಅದಕ್ಕೆ ನಾನೇನ್ ಮಾಡೋಣ, ಮಂತಕ್ಕೆ ಹೋಗಿ ತಂದು ಕೊಡ್ತೀನಿ ಅಂತಂದ್ರೆ ಈ ನನ್ನ ಮಗ ನೋಡು ಕಟ್ಟಾಕ್ಯವನಿ ಹನುಮಂತ. ತಂದು ಕೊಡ್ತೀನಿ ಅಂತಂದ್ರೆ ನೀನು ಬರಲ್ಲ ಅಂತ ಹೇಳ್ತಾನೆ. ಏನಂಗೆ ದುಡ್ಡಂಗೆ ತಿಂದ್ಬಿಡ್ತೀನಿ ನಾನು ಅಮ್ಮಂಗೆ. ತೂತಾಗಿದ್ರೆ ನೀನು ದುಡ್ಡಿಕ್ಕೆ ಬೇಕಾದ್ರೆ ನೋಡ್ಬೇಕಾಗಿತ್ತು. ತೂತಾಗಿತ್ತ ಜೋಬು ಇಲ್ಲ ಚೆನ್ನಾಗೈತ ಅಂತ ನೋಡಿ ಆಮೇಲೆ ದುಡ್ಡಿಕ್ಕೆ ಬೇಕಾಗಿತ್ತು. ಇಲ್ಲ ಅಂದಿದ್ರೆ ತೂತಾಗಿದ್ರೆ ಒಲ್ದು ಸೂಜಿದಾರ್ದಾಗೆ ಆಮೇಲೆ ಇಕ್ಕೆಬೇಕಾಗಿತ್ತು. ನಿನ್ಗೆ ಅಷ್ಟು ಗೊತ್ತಾಗಲ್ವೇ? ನೋಡ ಬುಸ್ ಬುಸ್ನಾಗ, ಆ ಹುಡುಗಿರೋವಷ್ಟು ಬುದ್ಧಿನೂ ಇಲ್ವಲ್ಲ ನಿನ್ನ ತಲೆಯಾಗೆ. ಚಡ್ಡಿ ಹರಿದಿದ್ರೆ ವಾಲ್ದು ಇಕ್ಕೇಬೇಕು ತಾನೆ. ನಿಮ್ಮ ಅಮ್ಮನ ಕೈಗೆ ಕೊಟ್ಟಿದ್ರೆ ವಾಲ್ ಕೊಡೋದಪ್ಪ. ಅಥವಾ ಏನು ಸುಳ್ಳು ಹೇಳ್ತಾ ಇದೀವಿ? ದುಡ್ಡು ಇಕ್ಕೊಂಡಿದ್ದೆ ಜೋಬ್ ತೂತಾಗೈತಿ ಅಂತಾನ. ನೀನು ಮಾತಾಡಬೇಡ, ಸುಮ್ಮನಿರಪ್ಪ. ಸುಮ್ಮನೆ ನಿಂತ್ಕ, ನೀನು ದುಡ್ಡು ತಾನೆ, ದುಡ್ಡ ನಾನು ತಂದು ಕೊಡ್ತೀನಿ. ಮಂಜ ಹೋಗಿ ನಮ್ಮ ಅಮ್ಮನ ಕರ್ಕೊಬರಾಗ, ದುಡ್ಡು ತಗೊಂಬರ್ಬೇಕಂತೆ. ಆ ಶೋರ್ದನು ಕಟ್ಟಾಕಿ ಅವ್ನು ನಾಗಣ್ಣನ ದುಡ್ಡು ತಗೊಂಡು ಹೋಗ್ಬೇಕಂತೆ ಅಂತ ಹೇಳಾಗ ಹೋಗಿ. ಏನಂಗೇನೆ ಇವನಿಗೆ 3 ರೂಪಾಯಿ ದುಡ್ಡು ತಿಂದು ಬಿಡ್ತೀನಿ ಅಮ್ಮಂಗೆ ಆಡ್ತಾನೆ. ಹೋಗು, ಎಂದ್ಕೊಂಡಿದ್ನೋ ಏನೋ ದುಡ್ಡ ತಂದು ಬಿಸಾಕಿ ಹೋಗಣ. ಕೊಟ್ಟಾಕಿ ಅವನ ಹಗ್ಗ ತಕೊಂಡು ಹೋಗ್ರೋ ಮಂಜ ರಂಗ, ಹೋಗಿ ಇವ್ರ ಅಮ್ಮ ಇವ್ರ ಅಪ್ಪ ಕರ್ಕೊಂಬರೋಗ್ರಿ ಹೋಗಿ. ದುಡ್ಡು ಕೊಟ್ಟಿಲ್ಲ ಅಲ್ಲಿ ಚೌರದ ಅಂಗಡಿಗೆ ಕಟ್ಟಾಕ್ಯವ್ರು ನಿಮ್ಮ ಮಗನ ಅಂತ ಹೇಳಿ ಹೇಳೋಗ ಅವ್ರ ಅಮ್ಮಗೆ. ಬಂದು ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗ್ಲಿ. ಬುಸ್ ಬುಸ್ ನಾಗಣ್ಣ ಕೆಳಗ್ ನೋಡ್ತಾ ಇರು, ಆಮೇಲೆ ಇರುವೆ ಆಮೇಲೆ ಚೆಡ್ಡಕ್ ಓದ್ಬಿಟ್ಟವು. ಅವತ್ತು ತ್ವಾಡ್ತಾಗೆ ಕಟ್ಟಾಕ್ದಾಗ ಹೆಂಗ್ ಇರುವೆ ಕಡ್ದಿದ್ದು ನಿನಗೆ? ಇನ್ನೊಂದ್ಸಲ ಹಂಗೆ ಇರುವೆ ನೀ ಚೆಡ್ಡೆ ಕೊಟ್ಟ ಬಿಡ್ತವೆ. ಏಯ್ ಮಂಜ, ಸುಮ್ಮನೆ ಹೋಗೋ, ಮೊದ್ಲು ನಮ್ಮ ಅಮ್ಮನ ಕರ್ಕೊಬರಾಗು ಹೋಗೋ. ಇರುವೆ ಬಂದ್ರೆ ನಾನೆಲ್ಲ ನೋಡ್ಕೊಂತೀನಿ. ಇಲ್ಲಿ ಇಲ್ವೇ ಹನುಮಂತ? ಇವನೇ ನೋಡ್ಕೊಂತಾನೆ. ಇವನೇ ತಾನೇ ಕಟ್ಟಾಕಿರೋದು ಇವಾಗ. ಆತು ಬಿಡು ಬುಸ್ ಬುಸ್ ನಾಗಣ್ಣ, ಹೋಗಿ ಕರ್ಕ ಬರ್ತೀನಿ. ಅಲ್ಲ ಇರುವೆ ಪರ್ವೆ ಹತ್ತೆವು ನೋಡ್ಕ ಅಂತ ಹೇಳ್ದೆ ಅಷ್ಟೇನಿ. ಹೋಗ್ಬಿಡಿ ಕರ್ಕ ಬರ್ತೀನಿ ಇರು. ನಡಿಯರಂಗ ಸಾಕ ದಡೆ ಮೈನ್ ಕರ್ಕ ಬರೋಣ. ಬುಸ್ ಬುಸ್ ನಾಗಣ್ಣ ಅಲ್ಲಿ ಕಟ್ಟಾಕಿದಾರೆ ಚೌರದ ಅಂಗಡಿಗೆ ಅಂತ ಹೇಳಿ ನಡಿ ಹೋಗಣ ಜಲ್ದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.